ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೈಸೂರು ಸೀರೀಸ್ ಪಾರ್ಟ್ 4ಗೆ ಸ್ವಾಗತ. ನಾವು ಅಕ್ವೇರಿಯಂ ವರ್ಲ್ಡ್ ನೋಡಿಕೊಂಡು ಅಲ್ಲಿಂದ ಹನುಮಂತು ಪಲಾವಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಬಂದರೆ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇತ್ತು ಗುರು. ನೋಡಿ ಆಚೆ ಕಡೆ ಎಷ್ಟು ಉದ್ದ ಕ್ಯೂ ನಿಂತಿದೆ. ಸೊ ಆ ಕ್ಯೂ ಅಲ್ಲಿ ನಿಂತು ವೆಯ್ಟ್ ಮಾಡಿ ತಿನ್ನೋ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೋದ್ರಿ RRR. ಇದು ಕೂಡ ಫೇಮಸ್ ಹೋಟೆಲ್, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಅಲ್ಲಿ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಕಿಂಗಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಬಂದಿದ್ದೀವಿ ಮೈಸೂರು ಪ್ಯಾಲೇಸ್. ಸೊ 7 o'clockಗೆ ಲೈಟಿಂಗ್ ಅಂತೆ. ಸೊ ಅದಕ್ಕೆ ಬಂದಿದ್ದೀವಿ. ಸೊ ನೋಡೋಣ 7 o'clockಗೆ ಆನ್ ಮಾಡ್ತಾರಾ, ಬೇಗ ಆನ್ ಮಾಡ್ತಾರಾ, ಇಲ್ಲ ಲೇಟಾಗಿ ನಾನು ಆನ್ ಮಾಡ್ತಾರಾ ಅಂತ. ಸೊ ಸದ್ಯಕ್ಕೆ ಇವಾಗ ಜಸ್ಟ್ ಎಂಟ್ರಿ ಆದ್ವಿ. ಲೆಟ್ಸ್ ಸಿ. ನೋಡಿ ಜನ ಅಂತೂ ನೆಕ್ಸ್ಟ್ ಲೆವೆಲ್. ನೋಡಿ ಹಂಗವ್ರೆ. ನಾವಿವತ್ತು ಮಂಗಳವಾರ ಜನ ಇರಲ್ಲ ಅಂದ್ಬಿಟ್ಟು ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡ್ಬಂದರೆ ನೆಕ್ಸ್ಟ್ ಲೆವೆಲ್ ಜನ ಗುರು ಎಲ್ಲ ಕಡೆ. ಜನ ನೋಡಿ ಗಾಯ್ಸ್, ಎಷ್ಟು ಜನ ಅವ್ರು ನೋಡಿ. ಎಲ್ಲ ಪ್ಯಾಲೇಸ್ ಲೈಟ್ ಆನ್ ಆಗಕ್ಕೆ ಕಾಯ್ತಾವ್ರೆ. ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಆನ್ ಮಾಡ್ತಾರೆ ಏನೋ ಅಂತ. ಏನು ಸಖತ್ತಾಗಿ ಕಾಣಿಸ್ತೈತೆ ನೋಡಿ ಗಾಯ್ಸ್. ಇದು ಮೈಸೂರು ಪ್ಯಾಲೇಸ್ ವಿತ್ ಲೈಟಿಂಗ್ಸ್. ತುಂಬ ಜನ ನೋಡಿರ್ತೀರಾ, ಯಾರು ನೋಡಿಲ್ಲ ಇವಾಗ ನೋಡಿ. ನೋಡಿ ಫುಲ್ಲು ಲೈಟ್ಸು, ಎಲ್ಲ ಕಡೆ ಲೈಟ್ಸ್. ಜನ ಸಾಗರ. ಮಸ್ತಾಗಿ ಆನ್ ಮಾಡ್ತಾರೆ ಗೈಸ್. ಎಲ್ಲ ಒಂದೇ ಸತಿ ಅಟ್ ಎ ಟೈಮು ಎಲ್ಲ ಲೈಟಿಂಗ್ಸು ಒಂದೇ ಸತಿ ಮಸ್ತಾಗಿ ಆನ್ ಮಾಡ್ತಾರೆ. ಕ್ರೇಜಿ. ಸೊ ಗೈಸ್ ನೋಡಿ ಫುಲ್ಲು ಲೈಟಿಂಗ್ಸು, ಎಲ್ಲ ಕಡೆ ಫುಲ್ ಲೈಟಿಂಗ್ಸ್. ನಾವು ಪ್ಯಾಲೇಸ್ ಆ ಕಡೆಯಿಂದ ಎಂಟ್ರಿ ಆಗಿ ಇವಾಗ ಈ ಕಡೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಇಲ್ಲಿ ಆಚೆ ಕಡೆ ಫುಲ್ ರೋಡ್ ಎಲ್ಲ ಫುಲ್ ಲೈಟಿಂಗ್ಸೆ. ಅಮ್ಮ ನಮ್ಮ ಸೀರೀಸ್ ಅವರಾಗೇನೋ ಆಟೋ ಸಾಮಾನು ತಗೊಳಕ್ಕೆ ನೋಡ್ದ ಅವರು. ಯಾಕೆ ತಗೊಂಡಿಲ್ಲ? ಅಲ್ಲೇನು ಇಷ್ಟ ಆಗಿಲ್ಲ ಅಂತೆ, ಮುಂದೆ ನೋಡೋಣ ಏನು ತೊಗೊತಾರೆ ಅಂತ. ಫುಲ್ಲು ಜನ ಗುರು. ಯಾವ ಕಡೆ ನೋಡೋ ಜನ, ಇಲ್ಲಿ ನೋಡೋ ಜನ, ಫುಲ್ಲು ಜನ, ಫುಲ್ಲು ಲೈಟಿಂಗ್ಸ್. ನೋಡಿ ಗಾಯ್ಸ್, ಪ್ಯಾಲೇಸ್ ಆಚೆ ಕಡೆ ಬಂದಿದ್ದೆ. ಲೈಟಿಂಗ್ ನೋಡಿ ಈ ಸರ್ಕಲಲ್ಲಿ ಸೈಕಲ್. ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಲ್ಲಿ ಸೈಕೋ ಗೊತ್ತಿಲ್ಲ, ಇಲ್ಲಿ ಡೈರೆಕ್ಟಾಗಿ ನೋಡೋಕೆ ಮಾತ್ರ ಕ್ರೇಜಿಯಾಗಿದೆ.
ನೋಡಿ ಇದು ಅಂಬಾರಿ ಬಸ್ಸು. ಆ್ಯಕ್ಚುಲಿ ಇದರಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಇದೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಇದು. ಸೊ ನಾವು ಬರೋಕ್ಕೆ ಪ್ಲ್ಯಾನ್ ಮಾಡಿ ಫಿಕ್ಸ್ ಆದಾಗ ಡೇಟು 1 ವೀಕ್ ಬ್ಯಾಕೆ ಚೆಕ್ ಮಾಡಿದೆ ಆನ್ಲೈನಲ್ಲಿ, ಎಲ್ಲ ಸೋಲ್ಡ್ ಔಟ್ ಆಗೋಗಿತ್ತು. ಈ ಸಿಕ್ಕಿದ್ರೆ ಮಸ್ತ್ ಲೈಟ್ ಶೋ ನೋಡ್ಬೋದಾಗಿತ್ತು. ನೋಡಿ ಇಲ್ಲಿ ನೋಡಿ, ಆನೆ ಆನೆ ಆನೆ. ನೋಡಿ ಈ ಥರ ಎಲ್ಲ ರೋಡು ಮೈಸೂರಲ್ಲಿ ಫುಲ್ಲು ಲೈಟಿಂಗಲ್ಲಿ ತುಂಬೋಗಿರುತ್ತೆ. 12 ದಿನ ಏನು, ಇನ್ನೂ ಜಾಸ್ತಿನೇ. ಇದು ನೋಡಿ, ನೋಡೋಣ ಕೇಳೋಣ ಇದರಲ್ಲಿ ಎಷ್ಟೋ ಅಂತಾನೇನು ಅಂತ ಕೇಳ್ಬಿಟ್ಟು ಕಮ್ಮಿ ಹೇಳಿದ್ರೆ ಇದರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬರೋಣ. ಸಿ ಎಷ್ಟು ಹೇಳ್ತಾರೆ ಏನೋ ಅಂತ. ನೋಡಿ ಹೆಂಗೆ ಕಾಣಿಸ್ತೈತಿ ಈ ರೋಡ್, ಮಸ್ತಾಗಿ ಕಾಣಿಸ್ತೈತಲ್ಲ. ಈ ಬಲೂನ್ಸ್ ಅವಾಗಿಂದ ಎಲ್ಲ ಕಡೆ ಕಾಣಿಸ್ತೈತೆ. ಬಟ್ ತೊಗೊಂಡು ಹೋಗೋಣ ನಮ್ಮ ಸಿರಿ ಸಾರಾಗೆ ಅಂದರೆ ನಾವು ಇಲ್ಲಿ ತೊಗೊಂಡು ಹೊಸಕೋಟೆಗೆ ಹೋಗೋಷ್ಟೊತ್ತಿಗೆ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಇದು ಕಾರಲ್ಲಿ ಇಟ್ಕೊಂಡು ಹೋಗೋಷ್ಟೊತ್ತಿಗೆ ಹೊಸಕೋಟೆ ರೀಚ್ ಆಗೋಷ್ಟೊತ್ತು ಹೊಡೆದೋಗಿರುತ್ತೆ ಇದು. ಅದಕ್ಕೆ ಬೇಡ ಅಂತ ಸುಮ್ಮನೆ ಅದು. ಇದು ನೋಡಿ ಸುತ್ತಾಕೊಂಡು ಮೇನ್ ಫ್ರಂಟ್ ಗೇಟ್ ಹತ್ರ ಬಂದಿದ್ದೀರಿ ಇವಾಗ. ಇಲ್ಲಿಂದ ಪ್ಯಾಲೇಸ್ ಮಸ್ತಾಗಿ ಕಾಣಿಸುತ್ತೆ. ನೋಡೋಣ ಬನ್ನಿ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ ಅದು ಆಪೋಸಿಟ್ ರೋಡ್ ಎಲ್ಲ ಫುಲ್ಲು ಲೈಟಿಂಗ್ಸು, ಆ ಕಡೆ ಫೀಲ್ಡಲ್ಲೆಲ್ಲ ಫುಲ್ಲು ಲೈಟಿಂಗ್ಸು. ನೋಡಿ ಗೈಸ್, ಮೇನ್ ಫ್ರಂಟ್ ಹತ್ರ ಬಂದಿದ್ದೀರಿ. ಫ್ರಂಟ್ ಗೇಟಿಂದ ಈ ಥರ ಕಾಣಿಸುತ್ತೆ. ನೋಡಿ ಪ್ಯಾಲೇಸ್ ಆ್ಯಕ್ಚುಯಲ್ ಎಂಟ್ರೆನ್ಸ್ ಇದು, ಬಟ್ ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಒಂದು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಎಂಟ್ರಿ, ಅದ್ರ ಹಿಂದೆಗಡೆ ಪ್ಯಾಲೇಸ್. ಇಲ್ಲಿ ನೋಡಿ ಮರ ಹಿಂದೆಗಡೆ ಇಂಡಿಯಾ ಫ್ಲ್ಯಾಗ್ ಲೈಟಿಂಗಲ್ಲಿ. ಆ ಕಡೆ ಆನೆ. ಗೃಹಲಕ್ಷ್ಮಿ ಅಂತೆ, ಯುವನಿಧಿ ಅಂತೆ ಎಲ್ಲ ಹಾಕ್ಕೊಂಡವ್ರೆ. ಅಲ್ಲಿ ನೋಡಿ ವೆಲ್ಕಮ್ ಅಂತ ಕಾಣಿಸ್ತಿದ್ಯಾ, ಅದು ಚಾಮುಂಡಿ ಬೆಟ್ಟದ ಮೇಲೆ ಹಾಕಿರೋದು. ನೋಡಿ ಇವಾಗ ನಮ್ಮ ಪ್ರೆಸೆಂಟ್ ಸರ್ಕಾರ ಏನೇನು ಫ್ರೀ ಕೊಟ್ಟಿದೆಯೋ ಅದನ್ನೆಲ್ಲ ಸಿಂಬಾಲಿಕ್ಕಾಗಿ ಲೈಟಲ್ಲಿ ಹಾಕ್ತವ್ರೆ. ಗೃಹಲಕ್ಷ್ಮಿ ಫ್ರೀ ಬಸ್ಸು, ಯುವನಿಧಿ, ಅನ್ನಭಾಗ್ಯ, ಆ ಕಡೆ ಗೃಹ ಜ್ಯೋತಿ. ಕ್ರೇಜಿ. ನೋಡಿ ಗಾಯ್ಸ್, ಇದರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರಿ ನಾವು, ಬಟ್ ಅದಕ್ಕೆ ನೋಡಿ ಎಷ್ಟು ಕಷ್ಟ ಆಗ್ತೈತೆ ಇಳಿಯೋಕ್ಕೆ. ಅಷ್ಟು ಜನ ಕೂತವ್ರು ಅದರಲ್ಲಿ. ನೋಡಿ ನೋಡಿ ಅದಕ್ಕೆ ಇಳಿಯೋಕ್ಕಾಗ್ತಾಯಿಲ್ಲ ನೋಡಿ ಪಾಪ, ಅದು ಫೇಸ್ ನೋಡಿ. ಅದಕ್ಕೆ ಇಳಿಯೋಕ್ಕಾಗ್ತಾಯಿಲ್ಲ, ಆದರೂ ಅದನ್ನು ಇಳಿಸ್ತವ್ರೆ. ಒಂಥರ ಅನಿಮಲ್ ಹರಾಸ್ಮೆಂಟ್ ಥರ. ನಮಗೆ ಬೇಜಾರಾಗ್ತೈತೆ ಅದನ್ನು ನೋಡ್ತಾ ಇದ್ದರೆ. ಅದಕ್ಕೆ ನಾವು ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರಿ. ಆ್ಯಕ್ಚುಲಿ ಅಲ್ಲಿ ಮುಂದೆ ಹೋಗುವಾಗ ಒಂದು 3-4 ನೋಡಿದ್ರೆ ಅದು ಎಷ್ಟು ಜನ ಅಂದರೆ ಕಾಂದನ್ ಕುತ್ಕೊಂಡು ಹೋಗ್ತವ್ರೆ ಪಾಪ. ಅದನ್ನ ಕೈಯಲ್ಲಿ ಎಳಿಯೋಕ್ಕಾಗ್ತಾಯಿಲ್ಲ. ಅದ್ರಲ್ಲಿ ಫೇಸಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತೈತೆ ಎಷ್ಟು ಕಷ್ಟ ಬೀಳ್ತೈತೆ ಎಳಿಯೋಕ್ಕೆ ಅಂತ. ಅಷ್ಟೊಂದು ಹಿಂಸೆ ಕೊಡಬಾರ್ದು ಪ್ರಾಣಿಗಳಿಗೆ. ಅದಕ್ಕೆ ನಾವು ಹೋಗ್ತಾಯಿಲ್ಲ. ವಾಕಿಂಗಲ್ಲೇ ಲೈಟಿಂಗ್ಸ್ ನೋಡಿಕೊಂಡು ಹೋಗೋಣ. ನೋಡಿ ಗಾಯ್ಸ್, ಹಂಗೆ ಮುಂದೆ ಬಂದರೆ ಇದು ಇನ್ನೊಂದು ಸರ್ಕಲ್ಲು. ಇಲ್ಲಿ ಆ ಕಡೆ ಫುಲ್ಲು ಬುರ್ಜ್ ಖಲೀಫಾ ಮಾಡಿದ್ದಾರೆ. ಇಲ್ಲಿ ನೋಡಿ ರಥ ಲೈಟಿಂಗ್ಸ್, ಫ್ಲವರ್ಸ್. ಅಲ್ಲಿಂದ ಒಂದು ರೌಂಡ್ ವಾಕಿಂಗ್ ನಡ್ಕೊಂಬಂದು ಸುಸ್ತಾಗಿ ಹೋಗೋರೆ. ಶುಗರ್ ಕೇನ್ ಜ್ಯೂಸ್ ಕುಡಿತಾ ಅವ್ರೆ, ಕಬ್ಬಿನ ಜ್ಯೂಸ್ ಹೇಳಿದ್ದಾರೆ. ಸುಸ್ತಾಗಿ ಹೋಗಿ ನಾವು ಸ್ವಲ್ಪ ಕುಡಿದ್ಬಿಟ್ಟು ಎನರ್ಜಿ ತೊಗೊಂಡು ಮತ್ತೆ
ವಾಕಿಂಗ್ ಮಾಡೋಣ. ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ತೊಗೊಂಡು ಆಮೇಲೆ ಮತ್ತೆ ಹೋಗೋಣ ರೌಂಡಿಂಗ್. ಈ ಲೇನ್ ನೋಡಿ ಹೆಂಗೆ ಸಕಾರ ಕಾಣಿಸ್ತೈತೆ. ಈ ಸರ್ಕಲ್ ನೋಡಿ ಏನು ಸಖತ್ತಾಗೈತೆ ಅಂತ. ಫುಲ್ ಲೈಟಿಂಗ್, ಫುಲ್ ಯಾವ ಕಡೆ ತಿರುಗಿ ನೋಡಿದ್ರು ಫುಲ್ ಲೈಟಿಂಗ್. ನೋಡಿ ಲೈನಾಗೆ ಎಷ್ಟು ಹೋಗ್ತಾ ಇದ್ದಾವೆ ನೋಡಿ ನೋಡಿ ನೋಡಿ. ಅದರಲ್ಲಿ ಎಳೆಯೋಕ್ಕಾಗ್ತಾಯಿಲ್ಲ, ಎಷ್ಟು ಕಷ್ಟ ಬೀಳ್ತೈತೆ. ಇದು ಸ್ವಲ್ಪ ಈಸಿಯಾಗಿ ಹೋಗ್ತೈತೆ. ಹೆವಿ ಹಿಂಸೆ, ಪ್ರಾಣಿ ಹಿಂಸೆ ಮಾಡಬಾರ್ದು. ಮೈಸೂರಲ್ಲೆಲ್ಲ ರೋಡುಗಳು ಇದೇ ಥರ ಫುಲ್ ಮಿಂಚಿಂಗ್ ಗ್ರೂಪ್. ಒಂದು ಪ್ಯಾಲೇಸ್ ಒಂದು ಫುಲ್ಲು ರೌಂಡ್ ಹಾಕ್ಕೊಂಡು ಮತ್ತೆ ನಮ್ಮ ಕಾರ್ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ. ನೋಡೋಣ ಇವಾಗ ಕಾರ್ ಎತ್ಕೊಂಡು ಎಲ್ಲಿ ಹೋಗೋದು ಹೆಂಗೆ ಹೋಗೋದು ಅಂತ. ಫುಲ್ಲು ಟ್ರಾಫಿಕ್ಕು, ಯಾವ ಕಡೆ ಹೋಗೋದು ಅಂತಾರೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಟ್ರಾಫಿಕ್ ಇದೆ. ಸೊ ನೋಡೋಣ ಬನ್ನಿ, ಫಸ್ಟ್ ಆದರೆ ಕಾರ್ ಎತ್ಕೊಂಡು ಆಚೆ ಬರೋಣ. ಓಕೆ ಗಾಯ್ಸ್, ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಫುಲ್ಲು ಟ್ರಾಫಿಕ್ ಇತ್ತು, ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಇತ್ತು. ಸೊ ಮೈಸೂರು ಸಿಟಿ ದಾಟೋ ಅಷ್ಟೊತ್ತಿಗೆ ನಮ್ಗೆ 1 hour ಆಗೋಯ್ತು. ಸೊ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಆ್ಯಂಡ್ ಲೈಟ್ಸ್ ಕೂಡ ಆಲ್ಮೋಸ್ಟು ಎಲ್ಲ ಆಫ್ ಮಾಡಿಬಿಟ್ಟಿದ್ರು. 9:30 ನಾವು ಮೈಸೂರು ಪ್ಯಾಲೇಸಿಂದ ಬರಬೇಕಾದ್ರೆ ಬೇರೆ ಕಡೆ ಎಲ್ಲ ಲೈಟ್ಸ್ ಆಲ್ಮೋಸ್ಟ್ ಎಲ್ಲ ಆಫ್ ಆಗೋಗಿತ್ತು. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ. ಸೊ ಅಲ್ಲಿಂದ ಡೈರೆಕ್ಟು ಮನೆಗೆ ನಾನ್ ಸ್ಟಾಪ್ ಹೊಡೆದ್ಬಿಟ್ಟು ಇವಾಗ ಜಸ್ಟ್ ರೀಚ್ ಆದ್ರಿ. ಟೈಮ್ ಬಂದುಬಿಟ್ಟು 12:45 ಆಗಿದೆ. ಫುಲ್ ಟಯರ್ಡ್, ನೆಕ್ಸ್ಟ್ ಲೆವೆಲ್ ಟಯರ್ಡ್. ನೈಟ್ 2:45 ಮನೆ ಬಿಟ್ಟಿದ್ದು, ಇವಾಗ 12:45ಗೆ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಟಯರ್ಡು. ಸೊ ಮೈಸೂರು ವ್ಲಾಗ್ಸ್ ಮಾಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಹೆಂಗೆ ಅಪ್ಲೋಡ್ ಮಾಡ್ತೀನಿ ಏನು ಕತೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟು ಇದೇ ಥರ ಒಂದೊಳ್ಳೆ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.